ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿದೆ. ಅಲ್ಲೂ ಕೂಡ ಪ್ರಸಾದ ಕೊಡೋಕ್ಕೂ ಆಗ್ತಾ ಇಲ್ಲ ಅಂತೇಳಿ ಹಾಗೂ ಹೀಗೂ ಮಾಡಿಕೊಂಡು ಭಕ್ತರ ಕಡೆಯಿಂದ ಒಂದು 2 ಸಿಲಿಂಡರ್ ಇಸ್ಕೊಂಡ್ಬಿಟ್ಟು ಏನೋ ವ್ಯವಸ್ಥೆ ಮಾಡ್ಕೊಂಡಿದ್ರು. ಬಟ್ ಈಗ ಅದು ಆಗ್ತಾ ಇಲ್ವಂತೆ. ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಪ್ರಸಾದ ತಯಾರಿಕೆಗೆ ಗ್ಯಾಸೇ ಇಲ್ಲ ಅಂತಿದ್ದಾರೆ. ಪ್ರಸಾದ ತಯಾರಿಕೆಗೆ ತಿಂಗಳಿಗೆ ಬೇಕಾಗಿದ್ದು 80 ರಿಂದ 90 ಸಿಲಿಂಡರ್ ಅಂತೆ. ಅಷ್ಟೊಂದು ಪ್ರಸಾದಕ್ಕೆ ದಿನನಿತ್ಯ 8 ಕಮರ್ಷಿಯಲ್ ಸಿಲಿಂಡರ್ ಅವಶ್ಯಕತೆ ಅಂತೆ. 8 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಪರದಾಡುವಂಥ ಪರಿಸ್ಥಿತಿ. ಭಕ್ತರು ನೀಡಿದ ಸಿಲಿಂಡರ್ನಲ್ಲಿ 2 ದಿನದಿಂದ ಪ್ರಸಾದ ತಯಾರಿ ಮಾಡ್ತಾ ಇದ್ದಾರೆ. ನಾಳೆ ನಾಡಿದ್ದು ಪ್ರಸಾದ ಮಾಡೋದು ಹೇಗೆ ಅನ್ನುವಂಥ ಆತಂಕ ಈಗ ಅವರನ್ನು ಕಾಡ್ತಾ ಇದೆ. ಬಟ್ 8 ಬೇಕಾಗಿತ್ತಾ? ಇಲ್ಲಿ ಅನ್ನದಾಸೋಹ ಇರುತ್ತಾ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅಥವಾ 24 ಅವರ್ಸು? ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಏನಿದೆ ಅದರ ಎಫೆಕ್ಟ್ ಕೇವಲ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಅಲ್ಲ, ದೇವಸ್ಥಾನಗಳಿಗೂ ಕೂಡ ತಟ್ಟಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಗರದ ಪ್ರಮುಖ ದೇವಾಲಯ ಬಂಡೆ ಮಹಾಕಾಳಿ ದೇವಾಲಯದಲ್ಲೂ ಕೂಡ ಈ ಎಫೆಕ್ಟ್ ತಟ್ಟಿದೆ. ಯಾವ ರೀತಿಯಾಗಿ ತಟ್ಟಿದೆ ಅನ್ನುವಂಥದ್ದನ್ನು ನಾನು ನೇರವಾಗಿ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ನಾವೀಗ ಇರುವಂಥದ್ದು ಅಂದರೆ ಪ್ರಸಾದ ತಯಾರಾಗುವಂಥ ಸ್ಥಳ ಬಂಡಿ ಮಹಾಕಾಳಿ ದೇವಾಲಯದಲ್ಲಿ ಭಕ್ತರಿಗಾಗಿ ಪ್ರಸಾದವನ್ನು ಏನು ತಯಾರು ಮಾಡ್ತಾರೆ, ಆ ತಯಾರು ಮಾಡುವಂಥ ಸ್ಥಳದಲ್ಲಿ ನಾವಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಬರ್ತಾರೆ. ಅವರೆಲ್ಲರಿಗೂ ಕೂಡ ಪ್ರಸಾದವನ್ನು ನೀಡುವಂಥ ಕೆಲಸ ಇಲ್ಲಿ ಆಗ್ತಾ ಇರುತ್ತೆ. ಇಲ್ಲಿ ಪ್ರಸಾದವನ್ನು ತಯಾರು ಮಾಡೋದಕ್ಕೆ ಸುಮಾರು 6 ರಿಂದ 8 ಸಿಲಿಂಡರ್ಗಳನ್ನು ಪ್ರತಿನಿತ್ಯವೂ ಕೂಡ ಬಳಕೆಯನ್ನು ಮಾಡಬೇಕಾಗತ್ತೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಪ್ರತಿನಿತ್ಯವೂ ಕೂಡ ಸಿಲಿಂಡರ್ಗಳನ್ನು ತರಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅಂದರೆ ಬ್ಲ್ಯಾಕಲ್ಲಿ ತೆಗೆದುಕೊಂಡ್ರೂ ಕೂಡ ಅಲ್ಲಿ ಹೆಚ್ಚಿನ ಹಣವನ್ನು ಕೇಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಯಾಕಂದರೆ ಈ ಸಿಲಿಂಡರ್ಗಳು ಅಂದರೆ ಎಲ್ಲವೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಇಲ್ಲಿ ಬಳಕೆ ಮಾಡೋದ್ರಿಂದ ಇಲ್ಲಿ ಸಿಲಿಂಡರ್ಗಳ ಅಭಾವ ಇಲ್ಲೂ ಕೂಡ ಶುರುವಾಗಿದೆ. ಯಾಕಂದರೆ ಪ್ರತಿನಿತ್ಯ 6 ರಿಂದ 8 ಸಿಲಿಂಡರ್ಗಳ ಬಳಕೆ ಆಗುತ್ತೆ ಇಲ್ಲಿ. ಆದರೆ ಆ ಸಿಲಿಂಡರ್ಗಳು ಸಿಗದೆ ಈಗ ಒಂದು ಸ್ವಲ್ಪ ಪರದಾಡುವಂಥ ಪರಿಸ್ಥಿತಿ. ಯಾಕಂದರೆ ಪ್ರತಿನಿತ್ಯವೂ ಕೂಡ ಭಕ್ತಾದಿಗಳು ಬರ್ತಾರೆ. ಭಕ್ತಾದಿಗಳು ಬಂದ ನಂತರ ದೇವಾಲಯದಲ್ಲಿ ಏನು ಪದ್ಧತಿ ಇದೆ, ಪ್ರಸಾದವನ್ನು ಅನ್ನ ಪ್ರಸಾದವನ್ನು ನೀಡುವಂಥದ್ದು ಇಲ್ಲಿನ ಪದ್ಧತಿ. ಆ ಪದ್ಧತಿಗೆ ಎಲ್ಲಿ ಬ್ರೇಕ್ ಬೀಳುತ್ತೋ ಅನ್ನೋಂಥದ್ದು. ಯಾಕಂದರೆ ಕಡಿಮೆ ಆಗುತ್ತೆ, ಪ್ರಸಾದ ತಯಾರು ಮಾಡುವಂಥದ್ದೇ ಕಡಿಮೆ ಮಾಡಬೇಕಾಗತ್ತೆ. ಯಾಕಂದರೆ ಸಿಲಿಂಡರ್ಗಳ ಕೊರತೆ. ಈಗ ನಮ್ಮ ಜೊತೆಗೆ ಈ ದೇವಾಲಯದ ಪ್ರಧಾನ ಅರ್ಚಕರು ಶಶಿ ಅವರಿದ್ದಾರೆ, ಕಾರ್ಯದರ್ಶಿಗಳು ಮತ್ತು ಪ್ರಧಾನ ಅರ್ಚಕರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಈ ಸಿಲಿಂಡರ್ನ ಅಭಾವ ಈಗ ದೇವಸ್ಥಾನಕ್ಕೂ ಕೂಡ ತಟ್ಟಿದೆ ಅಂತ. ಎಷ್ಟು ಸಿಲಿಂಡರ್ಗಳು ಬಳಕೆ ಆಗುತ್ತೆ, ಎಷ್ಟು ಕಷ್ಟ ಇದೆ ಸರ್ ಸಿಲಿಂಡರ್ಗಳನ್ನ ಹೊಂದಿಸೋದೀಗ? ಸರ್ ಎಲ್ಲರಿಗೂ ತಿಳಿದ ಹಾಗೆ ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಬಹಳಷ್ಟು ಜನ ಬಂದು ಹೋಗ್ತಾರೆ. ಸೊ ನಾವು ಪ್ರತಿನಿತ್ಯ ಅಮ್ಮನಿಗೆ ಪ್ರಸಾದ ಮಾಡೋದಕ್ಕೆ ಒಂದು 7 ರಿಂದ 8 ಸಿಲಿಂಡರ್ ಬೇಕಾಗುತ್ತೆ. ಯಾಕೆಂದರೆ ಒಂದು ಟೊಮೊಟೊ ಬಾತ್ ಮಾಡೋದಾಗಲಿ, ಅಮ್ಮನವ್ರಿಗೆ ನೈವೇದ್ಯ ಮಾಡೋದಾಗಲಿ ಪ್ರತಿನಿತ್ಯ ಬಳಕೆಗೆ ನಾವು ಕಮರ್ಷಿಯಲ್ ಸಿಲಿಂಡರ್ನೇ ತರಿಸ್ಕೊಳ್ಳೋದು. ಅದು 1750 ರೂಪಾಯಿಗೆ ಸಿಗ್ತಾಯಿತ್ತು ಇಷ್ಟು ದಿನ. ಈಗ 2100 ರೂಪಾಯಿ ಅಂತಿದ್ದಾರೆ. ಆದರೂ ಕೂಡ ನಮಗೆ ನಾನು ಮೊನ್ನೆ ಎಲ್ಲ 10 ಸಿಲಿಂಡರ್ ತರಿಸ್ಕೊಂಡೆ. ಈಗ ನೋಡಿ ಆಲ್ರೆಡಿ 10 ಸಿಲಿಂಡರ್ ಖಾಲಿ ಆಗಿಬಿಟ್ಟಿದೆ. ಇವತ್ತು ಮಂಗಳವಾರ. ಈಗ ಅವ್ರನ್ನ ಕೇಳ್ಕೊಳ್ತಾ ಇದ್ವಿ, ಸಿಲಿಂಡರ್ಗಳು ಇಲ್ಲ ಸರ್, ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಸಾರಿ ಅಂಥೇಳಿ ನಮಗೆ ಅವರು ಕೈ ಬಿಡ್ತಾ ಇದ್ದಾರೆ. ಎಷ್ಟು ಸರ್, ಎಷ್ಟು ಸಿಲಿಂಡ್ರು ಅಂದರೆ ದುಡ್ಡು ಕೊಟ್ಟು ತೊಗೋತಾ ಇದ್ದೀರಿ? ಈಗ ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂದರೆ ಬ್ಲ್ಯಾಕಲ್ಲಿ? ಸರ್ ಪ್ರತಿನಿತ್ಯ ನಾವು ದೇವಸ್ಥಾನಕ್ಕೆ ತಿಂಗಳಿಗೆ ನಮಗೆ ಅಮಾವಾಸ್ಯೆ, ಪೌರ್ಣಮಿ ಇವೆಲ್ಲ ಅನ್ನದಾನ ಎಲ್ಲ ಸೇರಿಕೊಂಡ್ರೆ ನಮಗೆ ಒಂದು 80 ರಿಂದ 85 ಸಿಲಿಂಡ್ರ್ ಬೇಕಾಗುತ್ತೆ. ಸೊ ಅದಷ್ಟು ನಾವು ದುಡ್ಡು ಕೊಟ್ಟೇ ತರಿಸ್ಕೊಳ್ತಾ ಇದ್ವಿ. ಈಗ ಇಷ್ಟು ದಿನ ನಮಗೆ 900 ರೂಪಾಯಿ, 950 ಡೊಮೆಸ್ಟಿಕ್ ಕೊಡ್ತಿದ್ರು. ಕಮರ್ಷಿಯಲ್ ಸಿಲಿಂಡರ್ 1750 ರೂಪಾಯಿ ಕೊಡ್ತಿದ್ರು. ಈಗ ಏಕ್ದಮ್ 2100 ರೂಪಾಯಿ ಅಂತಿದ್ದಾರೆ. ಸೊ ಅದು ಕೂಡ ಸಿಗ್ತಾಯಿಲ್ಲ ಸ್ವಾಮಿ, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಭಾಳ ಡಿಮ್ಯಾಂಡ್ ಇರೋದ್ರಿಂದ ಮತ್ತು ಅದೇನು ಯುದ್ಧದ ಒಂದು ಪರಿಸ್ಥಿತಿ ಇರೋದ್ರಿಂದ ನಮಗೆ ಸಿಲಿಂಡರ್ಗಳು ಅಭಾವ ಆಗ್ತಿದೆ. ಹಾಗಾಗಿ ನಾವು ತಾಯಿಲಿ ಬೇಡ್ಕೊಳ್ಳೋದಷ್ಟೇ.